ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋ ಬೆವರಿನ ವಿಡಿಯೋ ಮಾತ್ರ, ಯಾಕಂದರೆ ಅಷ್ಟು ಕೆಲಸ ಇತ್ತು. ನಾನು ಈ ಎಡಿಟಿಂಗ್ ಮಾಡಿ ಸಾಕಾಯ್ತು ನಂಗೆ. ಒಂದು ವೀಡಿಯೋಗೆ ನನಗೆ ಈಗ ನಾಳೆ ಬೆಳಗ್ಗೆ ಎಡಿಟಿಂಗ್ ಮಾಡೋಕ್ಕಿದೆ, 2 ಸಾಂಗನ್ನೆಲ್ಲ ಮಾಡೋಕ್ಕಿದೆ. ಸೊ ಇಷ್ಟಪಡ್ತೀನಿ ನಾಡಿದ್ದು 31 ತಾರೀಕಿಗೆ ಒಂದು ಸ್ಪೆಷಲ್ ವೀಡಿಯೋ ಬರ್ತಾ ಇದೆ, ನನ್ನ ಒಂದು ಡ್ಯಾನ್ಸ್ ವೀಡಿಯೋ. ಸೊ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ. ಸೊ ಈಗ ನಮ್ಮ ವಿಡಿಯೋ ಟಾಪಿಕ್ಗೆ ಬರೋಣ. ವಿಡಿಯೋ ಟಾಪಿಕ್ ಏನಂದರೆ, ಈಗ ಹೊಸ ಅಪ್ಡೇಟ್ ಬಂದಿದೆ. ಸೊ ಅದು ಅಪ್ಡೇಟ್ ಬಗ್ಗೆ ಹೌದು, ನಾನು ಪ್ರತಿಯೊಂದು ಅಪ್ಡೇಟ್ ತಿಳಿಸ್ತಾ ಇರ್ತೀನಿ. ಸೊ ಈಗ ಹೊಸ ಅಪ್ಡೇಟ್ ಏನು ಬಂದಂದರೆ, ಈಗ 1000 ಸಬ್ಸ್ಕ್ರೈಬರ್ಸ್ ಆದವರಿಗೆ ನಿಮ್ಮ ಚಾನಲಲ್ಲಿ ಲೈವ್ ಮಾಡಬೇಕಾದ್ರೆ ಯಾರಾದರೂ ಕಮೆಂಟ್ಸ್ ಹಾಕಿದರೆ ಅಲ್ಲಿ ನಿಮಗೆ ಮೊದಲು ಬ್ಲೂ 1 ಚುಕ್ಕಿ ಕಾಣ್ತಾ ಇತ್ತು. ಈಗ ಬ್ಲೂ ಏನಿದೆ 2 ಕಾಣಿಸ್ತದೆ, ಯಾಕಂದರೆ 1 ಚುಕ್ಕಿ ಪ್ಲಸ್ ಆ ಅಕ್ಷರದ ಮೇಲೆ ID ಮೇಲೆ ಬ್ಲೂ ಇದೆ. ಸೊ ಅದು ಯಾಕೆ ಅಂತ ನನಗೂ ಗೊತ್ತಿದೆ. ನನಗೆ ಇವತ್ತೇ ಅದು ಶೋ ಆಗಿದ್ದು ಅಪ್ಡೇಟ್. ಸೊ ಅದು 1000 ಸಬ್ಸ್ಕ್ರೈಬರ್ ಆದ್ರಿಗೆ ಮಾತ್ರ ಅದು ಶೋ ಆಗೋದು, ಅದಕ್ಕಿಂತ ಮುಂಚೆವರೆಗೆ ಶೋ ಆಗಲ್ಲ. ಅವರಿಗೆ ಮಾಮೂಲಿಯಾಗಿ ಚುಕ್ಕಿದೆ ಕಾಣಿಸುತ್ತೆ. ಸೊ ಅದು ಯಾಕೆ ಶೋ ಆಗಿದ್ದಂದರೆ, ಕಾರಣ ಏನಂದರೆ ಅದು ಯೂಟ್ಯೂಬ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂತು. 1000 ಸಬ್ಸ್ಕ್ರೈಬರ್ಗೆ ಮಾತ್ರ ದಾಟಿದವರಿಗೆ ಮಾತ್ರ ಅದು ಅಪ್ಡೇಟ್ ಇದೆ. ಸೊ ಅದಕ್ಕಿಂತ ಕೆಳಗಿನವರಿಗೆ ಅಪ್ಡೇಟ್ ಇಲ್ಲ. ಅದು 1000 ದಾಟಿದವರಿಗೆ ಮಾತ್ರ ಅದು ಅಪ್ಡೇಟ್ ಬರುತ್ತೆ. ಸೊ ಅದಲ್ಲಿ ನಿಮಗೆ ಚೆಕ್ ಮಾಡಿದ್ರೆ ಏನು ಪ್ರಾಬ್ಲಮ್ ಬರಲ್ಲ, ಚಾನಲ್ಗೆ ಏನು ಪ್ರಾಬ್ಲಮ್ ಬರಲ್ಲ. ಜಸ್ಟ್ ಆಫ್ ಆಲ್ ಬ್ಲೂ ಹಾಗೆ ಬಂದಿದೆ ಅಷ್ಟೇ, ಯಾಕಂದ್ರೆ ನಿಮಗೆ ಗೊತ್ತಾಗಬೇಕು ಅಂತೇಳಿ. ಮೊದಲು ನಿಮಗೆ 1 ಚುಕ್ಕಿ ಇತ್ತಲ್ವಾ ID ಪಕ್ಕದಲ್ಲಿ. ಸೊ ಅದೀಗ ಏನಾಯಿತು, ಒಂದು 2-3 ದಿನದಿಂದ ಹಾಗೆ ಇದ್ದದ್ದು ಈಗ ಇವತ್ತಿನ ಅಪ್ಡೇಟ್ ಚೇಂಜ್ ಆಗಿದೆ. 1000 ಸಬ್ಸ್ಕ್ರೈಬರ್ಸ್ ಅವರಿಗೆ ಆ ಥರ ಅಪ್ಡೇಟ್ ಬಂದಿದೆ. ಯಾವುದು ಬ್ಲೂ ಒಟ್ಟಿಗೆ ಇದೆ, ಒಂದು ವೈಟ್ ಚುಕ್ಕಿ ಇದೆ, ಒಂದು ಇಡೀ ID ಮೇಲೆ ಬ್ಲೂ ಇದೆ ಪಕ್ಕದಲ್ಲಿ. ಸೊ ಅದು ಯಾಕೆ ಅಂದರೆ, ಅದು ಯೂಟ್ಯೂಬ್ ಕಡೆಯಿಂದ ಹೊಸ ಅಪ್ಡೇಟ್ ಬಂದಿದೆ. ಸೊ ಅಪ್ಡೇಟ್ ಯಾವಾಗ ಬರುತ್ತೆ, ನೀವು ಪ್ರತಿದಿನ ಅಪ್ಡೇಟ್ ಮಾಡ್ಕೋಬೇಕು. ಯೂಟ್ಯೂಬಲ್ಲಿ ನಿಮಗೆ ಪ್ಲೇಸ್ಟೋರ್ ಚೆಕ್ ಮಾಡ್ತೀರಿ ಪ್ರತಿದಿನ, ಯಾಕಂದರೆ ಪ್ಲೇಸ್ಟೋರಲ್ಲಿ ಅಪ್ಡೇಟ್ ಅಂತ ಬಂತಂದರೆ YT ಸ್ಟುಡಿಯೋ ಆಗಲಿ ಯೂಟ್ಯೂಬ್ ಆಗಲಿ ಅಪ್ಡೇಟ್ ಕೊಟ್ಬಿಡಿ. ಯಾಕಂದರೆ ಅಪ್ಡೇಟ್ ಕೊಟ್ಟರೆ ಹೊಸ ಫೀಚರ್ಸ್ ರಿಲೀಸ್ ಆಗುತ್ತೆ. ಇನ್ನು ಮೌನ್ ಆದಮೇಲೆ ಚಾನಲ್ ಮೆಂಬರ್ಶಿಪ್ ಓಪನ್ ಆಗಿಲ್ಲ ಅಂದರೆ ನಿಮಗೆ ಅದು ಯೂಟ್ಯೂಬ್ ಕಡೆಯಲ್ಲಿ ಪ್ಲೇಸ್ಟೋರಲ್ಲಿ ಅಪ್ಡೇಟ್ ಕೇಳ್ತು ಅಂದರೆ ಅಪ್ಡೇಟ್ ಕೊಡಿ, ಅಪ್ಡೇಟ್ ಕೊಟ್ಟರೆ ಆಗುತ್ತೆ. ಮತ್ತು ತುಂಬ ಜನರದ್ದು ಇನ್ನೇನಂದರೆ ಗ್ರೀನ್ ಸ್ಕ್ರೀನು ಅದು ಬರಲ್ಲ ಅಂತ ಹೇಳ್ತಾರೆ. ಸೊ ಗ್ರೀನ್ ಸ್ಕ್ರೀನ್ ಬರಲ್ಲ ಅಂತ ಹೇಳೋಕ್ಕೆ ಕಾರಣ ಏನಪ್ಪ, ಗ್ರೀನ್ ಸ್ಕ್ರೀನ್ ಮಾಡೋಕ್ಕೆ ನಮಗೆ ಇರಬೇಕು, ಏನು ಹೇಳ್ತಾರೆ, ಅದು ನಮ್ಮ ಮೊಬೈಲ್ಸಲ್ಲಿ ಬರೋದು, ಅದು ನಮ್ಮ ಮೊಬೈಲ್ ಲೆಕ್ಕದಲ್ಲಿ ಬರೋದು ಗ್ರೀನ್ ಸ್ಕ್ರೀನ್ ಆಪ್ಷನ್. ಅದು ಬರಲ್ಲ ಅಂದರೆ ಎಷ್ಟೋ ಜನ ಇಂಥ ಟ್ರಿಕ್ಸ್ ಎಲ್ಲ ಹೇಳ್ತಾರೆ. ಅದು ಮಾಡೋಕ್ಕೆ ಹೋಗಿ ಮಾಡಬೇಡಿ ಅಂತ ಹೇಳಲ್ಲ. ಸೊ ಮಾಡಿ ಜಾಗ್ರತೆ ಇರಿ, ಯಾಕಂದರೆ ಕೆಲವೊಂದು ಸತಿ ಆ ಥರ ದುಡ್ಡೆಲ್ಲ ಕಟ್ಟೋಕ್ಕಿರುತ್ತೆ. ಗ್ರೀನ್ ಸ್ಕ್ರೀನ್ ಹೇಳ್ಕೊಂಡು ತುಂಬ ಜನ ದುಡ್ಡು ಕಟ್ಟೋಕ್ಕೂ ರೆಡಿ ಇರ್ತಾರೆ. ಹಾಗೆಲ್ಲ ಮಾಡಬೇಡಿ. ಪ್ರೇಯರ್ ಪ್ರಮೋಷನ್ಸ್ ಯಾವ್ದು ತಗೋಬೇಡಿ. ಯಾರಾದರೂ ನಿಮಗೆ ಹೇಳಿ ಕೊಡ್ತಾರೆ ಗ್ರೀನ್ ಸ್ಕ್ರೀನ್ ಹೇಗೆ ಮಾಡೋದು, ಕಟ್ಟಾಗಿದೆ ಗ್ರೀನ್ ಸ್ಕ್ರೀನ್ ಇಲ್ಲ ಅಂತ ಹೇಳಿದರೆ, ಅಲ್ಲಿ ಯಾರು ನಿಮಗೆ ವಿಡಿಯೋ ಹೇಳಿಕೊಡ್ತಾರೆ ಅಂದರೆ ಅವರು ಯಾವ ವಿಡಿಯೋ ಫುಲ್ಲು ಗಮನ ವಾಚ್ ಮಾಡಿ. ಅವ್ರ ವಿಡಿಯೋದಲ್ಲಿ ಯಾವುದರ ಪೇಡ್ ಇತ್ತಂದರೆ ಮಾಡಬೇಡಿ. ಫ್ರೀಯಾಗಿತ್ತು ಏನು ಪೇಡು ಅದು ಏನು ಇಲ್ಲ ಅಂದರೆ ಮಾಡಿ ಗ್ರೀನ್ ಸ್ಕ್ರೀನ್ ಬೇಕಾದರೆ. ಓಕೆ, ನನಗಂತೂ ಗ್ರೀನ್ ಸ್ಕ್ರೀನ್ ಆಗುತ್ತೆ. ನಾನು ವಿಡಿಯೋದಿಲ್ಲ, ನಾನು ಲೈವಲ್ಲಿ ಗ್ರೀನ್ ಸ್ಕ್ರೀನ್ ನಂಗೆ ಬೇಡ, ನನ್ನ ಫೇಸೇ ಸಾಕು ನನಗೆ. ಗ್ರೀನ್ ಸ್ಕ್ರೀನ್ ಅಷ್ಟು ನನಗೆ ಅಗತ್ಯ ಇಲ್ಲ, ನಾನು ಮಾಡಲ್ಲ. ಸೊ ನನ್ನ ಮೊಬೈಲೆಲ್ಲ ಗ್ರೀನ್ ಸ್ಕ್ರೀನ್ ಆಪ್ಷನ್ ಇಲ್ಲ ನನ್ನದ್ರಲ್ಲಿ. 2 ಮೊಬೈಲ್ ಕೂಡ ನನಗೆ ಗ್ರೀನ್ ಸ್ಕ್ರೀನ್ ಆಪ್ಷನ್ ಇಲ್ಲ. ನಿಮಗೆ ಬೇಕಾದರೆ ನೀವು ಆ ಯೂಟ್ಯೂಬಲ್ಲಿ ಎಲ್ಲ ಪಾಪ ತುಂಬ ಜನ ಯೂಟ್ಯೂಬ್ನವರೆಲ್ಲ ದೊಡ್ಡ ಯೂಟ್ಯೂಬರೆಲ್ಲ ಅಪ್ಡೇಟ್ ಮಾಡ್ತಾರೆ ನೋಡಿ ಆ ವೀಡಿಯೋಸ್ ಎಲ್ಲ, ಅದನ್ನು ನೋಡ್ಕೊಂಡು ಮಾಡಿ. ಸೊ ಅವರು ಪೇಡ್ ಪ್ರಮೋಷನ್ ಹೇಳಿದ್ರೆ ಅದು ಮಾಡಬೇಡಿ. ಪೇಡ್ ಯಾವುದಾದ್ರು ನಿಮಗೆ ಆ ದುಡ್ಡು ಕೊಟ್ಟು ಮಾಡುವ ವೆಬ್ಸೈಟಿಂದ ಅದೆಲ್ಲ ಗ್ರೀನ್ ಸ್ಕ್ರೀನ್ ಹೋಗಬೇಡಿ. ಚಾನಲ್ಗೆ ನೀವು ಲೈವ್ ಮಾಡಬೇಕಾದ್ರೆ ಕೆಲವೊಂದು ಸತಿ ಯೂಟ್ಯೂಬರ್ ಸ್ಟಾಪ್ ಮಾಡ್ತಾರೆ ಲೈವನ್ನು, ಇಲ್ಲ ಅಂದರೆ ಯೂಟ್ಯೂಬ್ ಲೈವ್ ಮ್ಯೂಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳೋದು ಪೇಡ್ ತಗೋಬಾರ್ದು ಅಂತ ಹೇಳಿ. ಪೇಡ್ ತಗೊಂಡ್ರೆ ಹಾಗೆ ಆಗುತ್ತೆ, ಮ್ಯೂಟ್ ಮಾಡ್ತಾರೆ ಯೂಟ್ಯೂಬ್ ಕಡೆಯಿಂದ. ಯೂಟ್ಯೂಬರ್ ಮ್ಯೂಟ್ ಮಾಡ್ತಾರೆ. ಯೂಟ್ಯೂಬರ್ ಇಡೀ ಪ್ರತಿ ಲೈವ್ ನೋಡ್ತಾ ಇರ್ತಾರೆ, ವೀಡಿಯೋಸ್ ಆಗಲಿ ಲೈವ್ ನೋಡ್ತಾ ಇರೋದು ಎಲ್ಲ ಅವರೇ ನೋಡ್ತಾರೆ. ಸೊ ಅಷ್ಟು ನೋಡೋಕ್ಕೋಸ್ಕರ ಯೂಟ್ಯೂಬ್ ಕಡೆಯಿಂದ ಅವರೊಂದು AI ಅಂತ ಮೆನ್ಷನ್ ಮಾಡಿರ್ತಾರೆ. ಪ್ರತಿಯೊಂದು ಚಾನಲ್ನಿಗೆ ಕೂಡ ಈಗ ನಾವು ವೀಡಿಯೋಸ್ ಹಾಕೋದು ನಮಗೆ ನೋ ವ್ಯೂಸ್ ಬಂದರೂ ಕೂಡ ನಮ್ಮ ವೀಡಿಯೋನ ಪ್ರತಿ ಯೂಟ್ಯೂಬ್ ನೋಡ್ತಾ ಇರ್ತದೆ. ಪ್ರತಿ ಯೂಟ್ಯೂಬ್ ಅಂದರೆ ಒಂದು ಚಾನಲ್ಗೆ ಒಂದು ಯೂಟ್ಯೂಬ್ ಅಂತ ಅಲ್ಲ, ಇಡೀ ಯೂಟ್ಯೂಬ್ ಅಲ್ಗೋರಿದಮ್, ಆ ಅಲ್ಗೋರಿದಮ್ AI ಇದೆ ಅಲ್ವಾ, ಅದು ಇಡೀ ಚಾನಲ್ ಚೆಕ್ ಮಾಡುತ್ತೆ, ಎಲ್ಲರ ಚಾನಲ್ ಚೆಕ್ ಮಾಡುತ್ತೆ. ಎಷ್ಟು ಜನ ಇದ್ದಾರೆ ಯೂಟ್ಯೂಬಲ್ಲಿ ಟೋಟಲ್ ಆಗಿ ಎಷ್ಟು ಜನ, ಎಲ್ಲ ಚಾನಲ್ ಚೆಕ್ ಮಾಡುತ್ತೆ. ಅವರು ಯಾವ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಯಾವ ಡಿಸ್ಕ್ರಿಪ್ಷನ್ ಹಾಕ್ತಾರೆ, ಯಾವ ಟ್ಯಾಗ್ಸ್ ಹಾಕ್ತಾರೆ, ಯಾವ ಹ್ಯಾಶ್ಟ್ಯಾಗ್ಸ್ ಹಾಕ್ತಾರೆ, ಎಲ್ಲ ಚೆಕ್ ಮಾಡ್ತದೆ. ಮೌನ್ ಆದಮೇಲೆ ಇನ್ನೂ ಕಷ್ಟ ಗೊತ್ತುಂಟಾ. ಮೌನ್ ಆದಮೇಲೆ ನೀವು ಸ್ವಲ್ಪ ತಪ್ಪು ಡಿಸ್ಕ್ರಿಪ್ಷನ್ ಟ್ಯಾಗ್ಸ್ ತಪ್ಪಾದರೆ ಯೂಟ್ಯೂಬ್ ಕಡೆಯಿಂದ ಕಾಪಿರೇಟ್ ಕೊಡ್ತಾರೆ. ಅದು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಮೌನ್ ಆದಮೇಲೆ ಆ ಥರ ತಪ್ಪು ಬಂದರೆ ಕಾಪಿರೇಟ್ ಕೊಡ್ತಾರೆ. ಮತ್ತು ಇನ್ನೊಂದೇನೆಂದರೆ, ಕೆಲವರು ತಮ್ಮದೊಂದು ವೀಡಿಯೋ ಮಾಡಿರ್ತಾರೆ, ಯೂಟ್ಯೂಬ್ ಕಡೆಯಿಂದ ಒಂದು ವೀಡಿಯೋ ಮಾಡ್ತಾರೆ ಸಾಂಗು, ಅದನ್ನೇನು ಮಾಡ್ತಾರೆ ಅವ್ರು ಪುನಃ 2 ಸಾಂಗಿಗೆ ಹೋಗ್ಬಿಟ್ಟು ಅದು ಒಟ್ಟಿಗೆ ಹಾಕ್ತಾರೆ, 2 ಸಾಂಗ್ ಒಟ್ಟಿಗೆ ಹಾಕ್ತಾರೆ. ನೀವು ಹಾಗೆ ಹಾಕಬೇಡಿ ದಯವಿಟ್ಟು. ನಿಮಗೆ ಯುವರ್ ಮ್ಯೂಸಿಕ್ ಇದ್ದರೆ ಯುವರ್ ಮ್ಯೂಸಿಕನ್ನು ಸ್ಲೋ ಅಂದರೆ ಕೇಳಲೇಬಾರ್ದು ಮ್ಯೂಸಿಕ್, ಹಾಗೆ ಮಾಡಿಬಿಡಿ. ಮತ್ತು ನೀವು ಅಲ್ಲಿ ಯೂಟ್ಯೂಬಿಂದ 2 ಸೌಂಡಲ್ಲಿ ಸೆಲೆಕ್ಟ್ ಮಾಡ್ಕೊತೀರಲ್ಲ, ಅದನ್ನು ಮ್ಯೂಸಿಕ್ ಆ್ಯಡ್ ಮಾಡಿ. ಸೊ ಅಂದರೆ ನಿಮಗೆ 2 ಮ್ಯೂಸಿಕ್ ಅಂದರೆ ಒಂದೇ ಒಂದು ಇದಕ್ಕೆ ಚಾನಲ್ಗೆ ನಿಮಗೆ ಅದು ವೀಡಿಯೋಗೆ ನಿಮಗೆ 2 ಮ್ಯೂಸಿಕ್ ಬೇಕಂದರೆ
YT ಕ್ರಿಯೇಟಲ್ಲಿ ಮಾಡ್ಕೊಳ್ಳಿ, ಬೇಡ ಅದು ಕಾಪಿರೇಟ್ ಬರೋದಿಲ್ಲ. YT ಕ್ರಿಯೇಟಲ್ಲಿ ಸೌಂಡನ್ನು ಆ್ಯಡ್ ಮಾಡಿದ್ರೆ ಆಯಿತು. ಸೊ ಪ್ರತಿಯೊಂದು ವೀಡಿಯೋಗೆ ಸೌಂಡು ಎಷ್ಟು ಆ ವಿಡಿಯೋ ಇರುತ್ತಲ್ವ, ಆ ಒಂದು ಭಾಗಕ್ಕೆ ಇಷ್ಟು ಸೌಂಡು, ಆಮೇಲೆ ಆ ಭಾಗ ಆದಮೇಲೆ ಇನ್ನೊಂದು ಭಾಗಕ್ಕೆ ಯಾವ ಸಾಂಗ್ ಆಗುತ್ತೋ ಆ ಭಾಗದ ಸಾಂಗು ಹಾಕೋದು. ಅವಾಗ ನಿಮ್ಗೆ ಆ ವಿಡಿಯೋದೇನು ನಿಮ್ಮ ಏನಿರುತ್ತಲ್ವ ಏನು ಮ್ಯೂಸಿಕ್ಕು ಅದನ್ನು ನೀವು ಮ್ಯೂಟ್ ಮಾಡಿದ್ರೆ ಅಷ್ಟೇ, ಯುವರ್ ಮ್ಯೂಸಿಕ್ ಮ್ಯೂಟ್ ಮಾಡಿದ್ರೆ ಆಯ್ತು, ಮತ್ತೆಲ್ಲ ಆಗುತ್ತೆ ಕಂಪ್ಲೀಟಾಗಿ ನಿಮ್ದಾಗುತ್ತೆ. ಸೊ ಇಷ್ಟು ಮಾಡಿದ್ರೆ ಕಾಪಿರೇಟ್ ಕ್ಲೇಮ್ ಬರಲ್ಲ. ನಾನು ಒಂದು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೊ ಈಗ ನನಗೆ ಇದ್ರ ಬಗ್ಗೆ ತಿಳಿಸ್ಕೊಳಕ್ಕೆ ಬಂದಿದ್ದು ನಾನು. ಈ ಬ್ಲೂ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ಅದಕ್ಕೋಸ್ಕರ ತಿಳಿಸೋಕ್ಕೆ ಬಂದಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್, ಎಲ್ಲರಿಗೂ ಬಾಯ್ ಬಾಯ್.